ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಟೈಮು ಟೈಮ್ ಬಂದು 8 ಗಂಟೆ. ಹಾಲೆಲ್ಲ ಕಾಯಿಸಿ ಇಟ್ಬಿಟ್ಟು, ಅಂದರೆ ನಾನು 7 ಗಂಟೆಗೆ ಎದ್ಬಿಟ್ಟು ಇವಾಗ ನೀರೆಲ್ಲ ಕುಡ್ಕೊಂಡು ಹಾಗೆ ಮಾಲ್ಟ್ ಮಾಡೋಣ ಅಂತೇಳಿ ನೆನೆಸಿದ್ದೆ. ಫಸ್ಟು ನೆನೆಸಿಟ್ಬಿಡ್ತೀನಿ, ಆಮೇಲೆ ಮಾಡ್ತೀನಿ, ಆವಾಗ ಗಂಟಿರಲ್ಲ. ಅದರಿಂದ ನೋಡಿ, ಇಷ್ಟಿಟ್ಟಿದ್ದೀನಲ್ಲ, ಇದರಲ್ಲಿ 1 ಲೋಟ, ಅದ್ರ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಇದರಲ್ಲಿ 1 ಲೋಟ ಮಾಲ್ಟನ್ನ ಕುಡಿತೀನಿ ನಾನು. ಆದರೆ ಇದೇನಿದೆ, ಇದ್ರ ತುಂಬ ಮಾಲ್ಟನ್ನ ಮಾಡಿಕೊಂಡು ಕುಡಿದ್ರೆ ನಾನು ತೋರಿಸಿದ್ನಲ್ಲ ಆ ಲೋಟದಲ್ಲಿ 2 ಲೋಟ ಮಾಲ್ಟ್ ಆಗುತ್ತೆ. ಆದರೆ ನಾನು ಅನ್ಕೋತಿರ್ತೀನಿ, ಇದು ತುಂಬ ಮಾಲ್ಟನ್ನು ಮಾಡಿ ಕುಡಿದ್ಬಿಟ್ರೆ ಹೊಟ್ಟೆನೇ ಹಸಿವಾಗಲ್ಲ. ಅಂದರೆ ನಾವು ಮಾಡೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ತೆಳುವಾಗಿ ಮಾಡಿದ್ರೆ ಬೇಗ ಹೊಟ್ಟೆ ಹಸಿವಾಗುತ್ತೆ ಸ್ವಲ್ಪ, ಅಂದರೆ ಮಧ್ಯಾಹ್ನದೊಳಗಡೆ ಹಸಿವಾಗ್ತಾ ಇರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ಹಸಿವಾಗಲ್ಲ. ಇದು ತುಂಬ ಮಾಡಿ ಕುಡಿಬೇಕು ಡೈಲಿ ಅಂತ ನನ್ನ ಪ್ಲ್ಯಾನು. ಆದರೆ ಜಾಸ್ತಿ ಆಗಿಬಿಟ್ರೆ ಆ ಲೋಟಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ವಾಕರ್ಕೆ ಬಂದಂಗೆ ಆಗ್ಬಿಡುತ್ತೆ. ಏಕೆಂದರೆ ಯಾವಾಗಲೂ ನಾನು 1 ಲೋಟ ಕುಡಿದೆ ಅಭ್ಯಾಸ. ಅದಕ್ಕಿಂತ ಜಾಸ್ತಿ ಕುಡಿದಾಗ ಆಗಲ್ಲ, ಥರ ಆಗ್ಬಿಡುತ್ತೆ. ಈಗ ಮುದ್ದೆ ಆದರೂ ಅಷ್ಟೇ, ನಾವು ಮೀಡಿಯಮಾಗಿ ತಿಂತಿರ್ತೀವಿ ಅಂದ್ಕೊಳ್ಳಿ, ಅಷ್ಟು ತಿಂದ್ರೇ ಓಕೆ. ಅದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿ ತಿನ್ನೋಕ್ಕೆ ಹೋದರೆ ಆಗಲ್ಲ, ವಾಕರ್ಕೆ ಬಂದಂಗೆ ಆಗ್ಬಿಡುತ್ತೆ. ಆ ಥರ 1 ಲೋಟ ಅಷ್ಟೇ ಕುಡಿಬೋದು. ನಾನು ಅನ್ಕೋತಿದ್ದೀನಿ ಒಂದಿನ ಏನಾದರೂ ಮಾಡಿ ಕುಡಿಬೇಕು ಅಂಥೇಳಿ. ನೋಡೋಣ. ಇದು ತುಂಬ ಕುಡಿದ್ಬಿಟ್ರೆ ಮಾತ್ರ ಮಧ್ಯಾಹ್ನ ತನಕ ಹೊಟ್ಟೆನೇ ಹಸಿವಾಗಲ್ಲ. ಅದ್ರಲ್ಲಿ ಕುಡಿದ್ರೆ ಒಂದೊಂದು ದಿನ ಹಸಿವಾಗ್ಬಿಡುತ್ತೆ, ಒಂದೊಂದು ದಿನ ಹಸಿವಾಗಲ್ಲ, ಆ ಥರ. ಓಕೆ, ಆದರೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಷ್ಟು ಕುಡಿಯೋಕ್ಕೆ. ಓಕೆ, ನಾನು ಇವಾಗ ಮಾಲ್ಟೆಲ್ಲ ಮಾಡಿ ಬರ್ತೀನಿ. ಕೆಳಗಡೆ ಹೋಗಬೇಕು. ಇಲ್ಲಿ ನೋಡಿ, ಬೆಳಗ್ಗೆನೇ ಕಾಲು ಹಾಕಿದ್ದೀನಿ. ವಾಲಿಬಾಲು, ಥ್ರೋಬಾಲು ಎಲ್ಲ ಆಟ ಆಡಿಬಿಟ್ಟು ಇವಾಗ ಅದನ್ನು ತಿಂತಿರೋದು. ಎಷ್ಟೋ ತನಕ ಅದು ಇಟ್ಕೊಂಡು ಆಟ ಆಡಿದ್ದು. ಓಕೆ, ಹಾಗೆ ನಾನು ನೀರು ಕುಡ್ಕೊಂಡು ಕೆಳಗಡೆ ಹೋಗಿದ್ದೆ. ಹಾಗೆ ಮೋಹನ್ ಮಾಮ ರಾತ್ರಿಯೇ ಒಂದು ಪ್ಲ್ಯಾನ್ ಮಾಡಿದ್ವಿ. ಏನಂದರೆ, ಸಂಡೇ ಇಲ್ಲೊಂದು ಕಡೆ ಫಿಶ್ಶು ಎಲ್ಲ ಸಿಗುತ್ತೆ. ಫಿಶ್ಶು, ಫ್ರಾನ್ಸು ಪ್ರತಿಯೊಂದು ಇರುತ್ತೆ. ಅಲ್ಲಿ ಸಂಡೇ ಮಾತ್ರ ಸಿಗೋದು. ಅದಕ್ಕೆ ಬೆಳಿಗ್ಗೆ ಹೋಗೋಣ, ಫ್ರೆಶ್ ಆಗಿರುತ್ತೆ, ತೊಗೊಬರೋಣ ಅಂತ ಹೇಳಿದ್ರು. ವಾಕಿಂಗ್ ಬಂದ ತಕ್ಷಣವೇ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು. ಯಾಕೆಂದರೆ 9 ಗಂಟೆ ಒಳಗಡೆ ಒಂದೊಂದು ಸರಿ ಖಾಲಿ ಆಗಿಬಿಡುತ್ತೆ. ಅದರಿಂದ ಆಯಿತು ಅಂದ್ಬಿಟ್ಟು ಕೆಳಗಡೆ ಹೋಗಿ ಮಾತಾಡಿಕೊಂಡು ಮತ್ತೆ ಮಾಮ ನೆನಪು ಮಾಡಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮನೆಗೆ ಬಂದುಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ರೆಡಿಯಾಗಿದ್ದೆ. ಆಮೇಲೆ ಮೋಹನ್ ಮಾಮ ಕಾಫಿ ಮಾಡಿಬಿಡು, ಕಾಫಿ ಕುಡ್ಕೊಂಡು ಹೋಗೋಣ, ಯಾಕೆಂದರೆ ಅಲ್ಲಿಂದ ಬರುವಾಗ ಎಷ್ಟು ಟೈಮ್ ಆಗುತ್ತೆ ಏನೋ ಗೊತ್ತಿಲ್ಲ ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ನಾನಿಲ್ಲಿ ಕಾಫಿ ಮಾಡ್ತಾಯಿದ್ದೀನಿ.
ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಹೊರಟ್ವಿ. ನಾವು ಮನೆ ಬಿಟ್ಟಾಗ ಒಂದು 8:20 ಆ ಥರ ಆಗಿತ್ತು. 8:20, 8:15 ಅನಿಸುತ್ತೆ. ಆ ಟೈಮಿಂಗ್ಸಲ್ಲಿ ಆದರೆ 9 ಗಂಟೆ ಒಳಗಡೆ ಹೋಗಬೇಕು ಅಂದ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಖಾಲಿ ಆಗಿಬಿಡುತ್ತೆ ಅಂತಲೇ ಬಂದಿದ್ದು. ಇಲ್ಲಿ ಒಂದು 3 ಕಡೆ ಇಟ್ಟಿರ್ತಾರೆ ಇದೇ ಜಾಗದಲ್ಲಿ. ಆ ಕಡೆ ಈ ಕಡೆ ಮಧ್ಯೆ ರೋಡ್ ಇರುತ್ತೆ. ನಾನು ಎಲ್ಲ ಕಡೆ ನೋಡಿದೆ, ಎಲ್ಲ ಕಡೆ ಸೇಮ್ ಫಿಶೇ ಇದೆ. ಕ್ರ್ಯಾಬ್ ಇರಲಿಲ್ಲ. ಮೊನ್ನೆ ಕ್ರ್ಯಾಬ್ ತಗೋ ಅಂತೆಲ್ಲ ಹೇಳ್ತಾರೋ. ಕ್ರ್ಯಾಬ್ ಯಾರೂ ಇಟ್ಟಿರಲಿಲ್ಲ. ಪ್ರಾನ್ಸು, ಫಿಶ್ಶು, ಮತ್ತಿ, ಬಾಂಗ್ಡಾ ಈ ಥರದ್ದೆಲ್ಲ ಇತ್ತು. ಬಾಂಗ್ಡಾ ಅಂದರೆ ಬಂಗುಡೆ ಮೀನು, ಆ ಥರದ್ದೆಲ್ಲ ಇತ್ತು. ನಮಗೆ ಕ್ರ್ಯಾಬ್ ಇದ್ದರೆ ಕ್ರ್ಯಾಬ್ ತೊಗೊಳ್ಳೋಣ, ಇಲ್ಲಾಂದರೆ ಪ್ರಾನ್ಸ್ ನೋಡೋಣ, ದಪ್ಪ ಪ್ರಾನ್ಸ್ ಬರುತ್ತಲ್ಲ ಅದು ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಚಿಕ್ಕದು ಇರುತ್ತೆ, ಅದು ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ. ಆದರೆ ಅದನ್ನು ಕ್ಲೀನ್ ಮಾಡೋದ್ರೊಳಗಡೆ ಸುಸ್ತಾಗ್ಬಿಡುತ್ತೆ. ಮತ್ತು ಅದನ್ನು ಕ್ಲೀನ್ ಮಾಡಿ ಫ್ರೈ ಮಾಡೋದ್ರೊಳಗಡೆ ಇನ್ನೂ ಸುಸ್ತಾಗ್ಬಿಡುತ್ತೆ. ಮತ್ತು ಇಲ್ಲಿ ಕೇಳಿದ್ವಿ ಎಷ್ಟು ಕೆ ಜಿ ಅಂತೇಳಿ. ಆಮೇಲೆ ಕೆ ಜಿ 400 ರೂಪಾಯಿ ಹೇಳಿದ್ರು. ಓಕೆ, ಒಂದು ಕಡೆ ಪ್ರಾನ್ಸೇ ಇರಲಿಲ್ಲ, ಎಲ್ಲ ಖಾಲಿಯಾಗಿ ಹೋಗಿತ್ತು. ಇವ್ರ ಹತ್ರ ಕೇಳಿದ್ವಿ. ಓಕೆ, 1 ಕೆ ಜಿ 400 ರೂಪಾಯಿ ತೊಗೊಳ್ಳೋಣ, ಆದರೆ ಕ್ಲೀನ್ ಮಾಡಿಕೊಡ್ಬೇಕು ಅಂತಂದ್ವಿ. ಕ್ಲೀನೆಲ್ಲ ಮಾಡ್ಕೊಡೋಕ್ಕಾಗಲ್ಲ, ಇವತ್ತು ಸಂಡೇ ಅಂತಂದರು. ಆಮೇಲೆ ಮೊನ್ನೆ ಅವ್ರದ್ದೇ ಒಂದು ಅಂಗಡಿ ಇದೆ, ಬಾ ನಾನು ಅವ್ರ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಮೊನ್ನೆ 3/4 ಕೆ ಜಿ ತೊಗೊಬಿಡು, 1/2 ಕೆ ಜಿ ಎಲ್ಲ ಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನಿಲ್ಲಿ 3/4 ಕೆ ಜಿ ಪ್ರಾನ್ಸ್ನ ತೊಗೊಂಡಿದ್ದು. ತೊಗೊಂಡಾದ್ಮೇಲೆ ಅವ್ರನ್ನ ಕೇಳಿದ್ವಿ, ಈ ಥರ ಕ್ಲೀನ್ ಮಾಡಿಕೊಟ್ಬಿಡಿ ಅಂತೇಳಿ. ಅವರು ಗಂಡನಿಗೆ ಓಕೆ ಆಯಿತು ಕ್ಲೀನ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ರು. ಅವ್ರ ಹೆಂಡ್ತಿ ಅವರಿಗೆ ಬೈತಾ ಇದ್ದಾರೆ, ಯಾಕೆ ಇವತ್ತು ಸಂಡೇ, ಯಾಕೆ ಒಪ್ಕೊಂಡೆ ನೀನು ಕ್ಲೀನ್ ಮಾಡೋದಕ್ಕೆ, ಹಂಗೆ ಹಿಂಗೆ ಅಂತ ಅವರು ಹಿಂದಿಯಲ್ಲಿ ಚೆನ್ನಾಗಿ ಬೈತಿದ್ದಾರೆ. ಆಮೇಲೆ ಅವರು ನನಗೆ ಕ್ಲೀನ್ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ನನಗೆ ತೋರಿಸಿದ್ರು. ನೋಡಿ ಈ ಥರ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಏನಿದೆ ಪ್ರಾನ್ಸ್ನ ತೆಗೆದ್ಬಿಟ್ಟು ಒಂದನ್ನು ಆ ಹೊಟ್ಟೆ ಭಾಗದಲ್ಲಿ ಒಂದು ಬ್ಲ್ಯಾಕ್ ಕಲರಲ್ಲಿ ಒಂದು ದಾರ ಥರ ಬರುತ್ತೆ, ಗಲೀಜು ಥರ, ಅದನ್ನು ತೆಗೆಯೋದನ್ನು ತೋರಿಸಿದ್ರು ಅವರು. ನಾನಂದೆ ನನಗೆ ಕ್ಲೀನ್ ಮಾಡೋಕ್ಕೆ ಬರುತ್ತೆ, ಆದರೆ ಲೇಟು, ಅಂದರೆ ತುಂಬ ನಿಧಾನ ಕ್ಲೀನ್ ಮಾಡೋದು ಅಷ್ಟೇ ಅಂತ ಹೇಳಿದೆ. ಅದಕ್ಕೆ ಅವರು ಈ ಥರ ಮಾಡಿ ಅಂದ್ಬಿಟ್ಟು ಆ ಹೊಟ್ಟೆ ಭಾಗ ಇದೆಯಲ್ಲ ಅದನ್ನು ತೆಗಿವಾಗ ನನಗೆ ತೋರಿಸಿದ್ರು. ನನಗೆ ಗೊತ್ತು ಅಂದ್ಬಿಟ್ನಾ, ಸುಮ್ಮನೆ ಆಗಿಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕ್ಲೀನ್ ಮಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ. ನೋಡಿದರೆ ಅವರು ಏನು ಮಾಡಿರೋದು, ಪ್ರಾನ್ಸ್ನ ಕ್ಲೀನೇ ಮಾಡಿಲ್ಲ 3/4 ಕೆ ಜಿನೂ. ಏನು ಅಂದರೆ ಆ ಮಧ್ಯದಲ್ಲಿ ಒಂದು ದಾರ ಥರ ಬರುತ್ತಲ್ಲ ಕಪ್ಪಿಗೆ, ಅದನ್ನು ತಿನ್ನಬಾರ್ದಂತೆ. ಅದನ್ನು ಮಾತ್ರ ತೆಗ್ದಿರೋದು ಅವರು. ಅದ್ರ ಮೇಲೆ ಪ್ರಾನ್ಸ್ ಮೇಲೆ ಸಿಪ್ಪೆ ಎಲ್ಲ ಬರುತ್ತಲ್ಲ ಅದನ್ನು ಅವರು ತೆಗ್ದಿಲ್ಲ. ನನಗೆ ಅದು ಗೊತ್ತೇ ಆಗಿಲ್ಲ, ಮನೆಗೆ ಹೋದ್ಮೇಲೆ ಗೊತ್ತಾಗಿರೋದು. ಅಲ್ಲಿ ತನಕ ನಂಗೆ ಗೊತ್ತೇ ಇಲ್ಲ. ಆಮೇಲೆ ಸರಿ ಆಯಿತು ಕ್ಲೀನ್ ಮಾಡಿದ್ರು. ಅದಕ್ಕೆ ಎಕ್ಸ್ಟ್ರಾ ದುಡ್ಡು ತೊಗೊಂಡ್ರು, 40 ರೂಪಾಯಿ. ಅವ್ರ ಗಂಡಂಗೆ ಮೊನ್ನೆ ಹೇಳಿದ್ರು, ನೋಡು ಅವ್ರ ಗಂಡಂಗೆ ಬೈತಿದ್ದಾರೆ, ನೀನು ಕ್ಲೀನ್ ಮಾಡ್ಕೊಂಡಿರೋ ಆಯ್ತಿರ್ಲಿಲ್ವಾ ಅಂತ. ನನಗೆ ಮಧ್ಯಾಹ್ನಕ್ಕೆ ಇದು ಪ್ರಾನ್ಸ್ ಪಲಾವ್ ಮಾಡು ಅಂತ ಹೇಳಿದ್ದಾರೆ. ಅದೇಗೆ ಲೇಟ್ ಆಗಿಬಿಡುತ್ತೆ ನನಗೆ ಕ್ಲೀನ್ ಮಾಡೋಕ್ಕೆ. ಇವರೇ ಕ್ಲೀನ್ ಮಾಡಿಕೊಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ರೆ ಈ ಥರ ಆಗೋಯ್ತು. ಸರಿ ಅಂದ್ಬಿಟ್ಟು ನಾನು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ಬಿಸಿಲು. ಆಮೇಲೆ ಕ್ಲೀನ್ ಮಾಡಿ ಕೊಟ್ಟರು. ಅಲ್ಲಿಂದ ನಾವು ಸುಮ್ಮನೆ ಹಾಗೆ ಹೇಗಿದ್ರು ಇಲ್ಲಿ ತನಕ ಬಂದಿದ್ದೀವಲ್ಲ, ಹಾಗೆ ಸ್ವಲ್ಪ ಅಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಕೌಶಿ ನನಗೆ ಇಡ್ಲಿ ತಂದುಬಿಡಿ ಅಂದ, ಅವ್ನಿಗೆ ಇಡ್ಲಿ ತೊಗೊಂಡು ಬಂದ್ವಿ. ಹಾಗೆ ಮೊನ್ನೆ ನಂಗೆ ಇಡ್ಲಿ ಬೇಡ, ಗುಲ್ಕನ್ ಇದೆಯಲ್ಲ ಆ ಬ್ರೆಡ್ಡು ಗುಲ್ಕನ್ ತಿಂತೀನಿ ಅಂತ ಅಂದರು. ಮತ್ತು ನನಗೆ ಮಾಲ್ಟ್ ಇತ್ತು, ಮತ್ತು ಅದ್ರ ಜೊತೆಗೆ ಇದೊಂದು ಪೀಸ್ ತಿನ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಸರಿ ಅವನೊಬ್ಬನಿಗೆ ಮಾತ್ರ ಇಡ್ಲಿ ತೊಗೊಂಡ್ವಿ. ಮೊನ್ನೆ ಬ್ರೆಡ್ಡು ಗುಲ್ಕನ್ ತಿಂದರು, ನಾನು ಮಾಲ್ಟ್ ಕೊಡಿದ್ರೆ ಆಯಿತು. ಅದಾದಮೇಲೆ ನಾನು ಹೋಗಿ ಪ್ರಾನ್ಸ್ನ ನೋಡಿದ್ದು. ಪಲಾವ್ ಮಾಡಬೇಕಲ್ಲ, ಅದನ್ನೆಲ್ಲ ತೊಳೆದ್ಬಿಟ್ಟು ಇಟ್ಬಿಡೋಣ ಅಂಥೇಳಿ. ಆವಾಗ ಪ್ರಾನ್ಸ್ದು ಕವರ್ ಫಸ್ಟು ಬಂದ ತಕ್ಷಣವೇ ಓಪನ್ ಮಾಡಿ ನೋಡಿದೆ, ಆದರೆ ಅದು ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಯಾವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ, ಅದನ್ನು ತೊಳೆದ್ಬಿಟ್ಟು ಇಡೋಣ ಅಂಥೇಳಿ ನೋಡಿದ್ರೆ ಆವಾಗ ಸಿಪ್ಪೆ ಎಲ್ಲ ಹಾಗೇ ಇದೆ. ಆ ಮಧ್ಯದಲ್ಲಿ ಏನು ಗಲೀಜಿದೆ ಅದನ್ನು ಮಾತ್ರ ಸ್ವಲ್ಪ ಓಪನ್ ಮಾಡಿಬಿಟ್ಟು ತೆಗೆದಿರೋದು. ಆಮೇಲೆ ಕೌಶಿಗೆ ಮೊಮ್ಮನಿಗೆಲ್ಲ ತೋರಿಸ್ದೆ, ನೋಡಿ ಅಯ್ಯಮ್ಮ ಏನು ಗಲೀಜೇ ತೆಗ್ದಿಲ್ಲ, ಮೇಲೆಲ್ಲ ಹಾಗೇ ಇದೆ, ಹೊಟ್ಟೆ ಭಾಗ ಮಾತ್ರ ಕ್ಲೀನ್ ಮಾಡಿದ್ದಾರೆ ಅಂತ. ಆಮೇಲೆ ಮೊಮ್ಮಮ್ಮ ನೀನೇ ಮಾಡ್ಕೊಂಡಿದ್ರೆ ಆಗ್ತಿತ್ತು, ನೀನು ಬೇರೆ ಅವ್ರಿಗೆ ಮಾಡು ಅಂತಂದರೆ ಅವ್ರು ನೋಡಿದ್ರೆ ಅವ್ರ ಗಂಡಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೇಟ್ ಆಗ್ತಿತ್ತ, ಪರವಾಗಿರಲಿಲ್ಲ, ಮಾಡ್ಕೊಂಡಿದ್ರೆ ಆಗ್ತಿತ್ತು ಅಂತ ಅಂದರು. ಆಮೇಲೆ ನಾನು ಅಂದ್ಕೊಂಡೆ, ಅಯ್ಯೋ ಆ ಯಮ್ಮಂಗೆ 40 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ವಿ, ಅದ್ರ ಬದಲು ನಾನೇ ಮನೆಗೆ ಬಂದು ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ತಿತ್ತೇನೋ, ನಾನೇ ಕ್ಲೀನ್ ಮಾಡ್ಕೊಬೋದಿತ್ತು ಅಂತ.
ಅಂದ್ಕೊಂಡೆ. ಅದಾದಮೇಲೆ ಮತ್ತೆ ಕೂತ್ಕೊಂಡು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಆಮೇಲೆ ಪಲಾವ್ ಮಾಡೋದಕ್ಕೆ ರೆಡಿ ಮಾಡಿದೆ. ಪಲಾವೆಲ್ಲ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂದ್ಬಿಟ್ಟು ಹಾಗೆ ಮೊನ್ಮಮ್ಮ ಒಂದೊಂದು ಸರಿ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮೊನ್ಮಮ್ಮ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗ್ತೀನಿ ಅಂದ್ಬಿಟ್ಟು ಹೊರಗಡೆ ಹೋದರು. ಸರಿ ಅಂದ್ಬಿಟ್ಟು ನಾನಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆ ಫುಲ್ಲು 3/4 kg ಏನಿತ್ತು ಆ 3/4 kgನೂ ಪಲಾವ್ಗೆ ಹಾಕಿದೆ. ಮೊನ್ಮಮ್ಮ ಹೇಳ್ತಾಯಿದ್ರು ಸ್ವಲ್ಪ ಇಟ್ಕೋಬೇಕಿತ್ತು ಅಂಥೇಳಿ. ಅದು ಪ್ರಾನ್ಸ್ ಹೇಗೆ ಅಂದರೆ ಫ್ರೈ ಮಾಡ್ತಾ ಚಿಕನ್ ಥರನೇ ಟೇಸ್ಟ್ ಆಗುತ್ತೆ. ಆಮೇಲೆ ಅದಕ್ಕೆ ಎಲ್ಲ ಹಾಕ್ಬಿಟ್ಟೆ. 1 kg ತೊಗೊಂಡಿದ್ರೆ ಓಕೆ, ನಾನು ತೊಗೊಂಡಿದ್ದು 3/4 kg. ಫಸ್ಟ್ ಅಂದ್ಕೊಂಡೆ 1 kg ಅಂತ, 1 kg ಎಲ್ಲ ಬೇಡ 3/4 kg ತೊಗೊಳ್ಳೋಣ ಅಂದ್ಬಿಟ್ಟು 3/4 kg ತೊಗೊಂಡಿದ್ನಲ್ಲ, ಅದಕ್ಕೆ 3/4 kgನೂ ಹಾಕಿ ಪ್ರಾನ್ಸ್ ಎಲ್ಲ ಮಾಡಿದ್ದು. ಆಮೇಲೆ ಮೊನ್ಮಮ್ಮ ಪತಂಜಲಿಗೆ ಹೋಗಿದ್ದೀನಿ, ಏನಾದರೂ ಬೇಕಾ ಅಂತ ಕೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನನಗೆ ಗಂಜಲ ಬೇಕಿತ್ತು, ಅದಕ್ಕೆ ಗಂಜಲ ತೊಗೊಬನ್ನಿ ಅಂತ ಹೇಳ್ದೆ. ಅದಾದಮೇಲೆ ಇನ್ನೇನು ನಾನು ಕ್ಯಾರೆಟ್ದು ಸ್ಮೂದಿ ಮಾಡೋಣ ಅಂದ್ಬಿಟ್ಟು ಅದ್ರದ್ದು ಮಾಡ್ತಾಯಿದ್ದೆ. ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೆ, ಅದೆಲ್ಲ ಹಾಕ್ಬಿಟ್ಟು ಅದು ಸ್ಮೂದಿನೂ ಕೂಡ ಮಾಡಿದೆ. ಕ್ಯಾರೆಟನ್ನು ಹಸಿದೇ ಹಾಕ್ಬೋದು, ಹಸಿದು ಹಾಕಿದ್ರೆ ಅದು ನುಣ್ಣಗಾಗಲ್ಲ. ಅದರಿಂದ ನಾನು ಕ್ಯಾರೆಟ್ನ ಇಲ್ಲಿ ಬೇಯಿಸ್ಬಿಟ್ಟು ಹಾಕಿದ್ರೆ ನೀಟಾಗಿ ನುಣ್ಣಗಾಗ್ಬಿಡುತ್ತೆ. ಅದರಿಂದ ಇಲ್ಲಿ ಬೇಯಿಸ್ಬಿಟ್ಟು ಡ್ರೈ ಫ್ರೂಟ್ಸ್ಗಳು ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ, ಹಾಲು ಹಾಕಿ ಮಿಕ್ಸ್ ಮಾಡಿ ಮತ್ತು ಅದ್ರ ಜೊತೆಗೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಬೆಲ್ಲ ಹಾಕಿದ್ರೆ ಎರಡರಲ್ಲಿ ಯಾವ್ದಾದ್ರು ಹಾಕ್ಕೋಬೋದು. ಹಾಕ್ಬಿಟ್ಟು ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೆ ಒಂದು 10 ನಿಮಿಷ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ ಈ ವೆದರಿಗೆ. ಓಕೆ. ಹಾಗೆ ಮೊನ್ಮಮ್ಮ ಪತಂಜಲಿಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಹಾಗೆ ಬರಬೇಕಾದ್ರೆ ಪೈನಾಪಲ್ಲು ತೊಗೊಬಂದಿದ್ದಾರೆ. ಪೈನಾಪಲ್ ಏನಂದರೆ ಎಷ್ಟು ಸರಿ ನಾವು ಪೈನಾಪಲ್ ತಂದಿದ್ದೀವಿ ಗೊತ್ತಾ, ಅದು ಉಂಡೆ, ಆದರೆ ಯಾವಾಗಲೂ ಅದು ಎಲ್ಲಾದರೂ ಒಂದು ಕಡೆ ಹಾಳಾಗ್ಬಿಟ್ಟಿರುತ್ತೆ. ಅದರಿಂದ ಇತ್ತೀಚೆಗೆ ಅಲ್ಲಿ ಕಟ್ ಮಾಡಿರೋದೇ ಒಂದು 10 ರೂಪಾಯಿ 20 ರೂಪಾಯಿಗೆ ತಂದುಬಿಡೋದು ಆ ಥರ. ಹಾಗೆ ಮೊನ್ಮಮ್ಮನಿಗೆ ಕೊಬ್ಬರಿ ಎಣ್ಣೆನೂ ಕೂಡ ಖಾಲಿಯಾಗಿತ್ತು, ಅದನ್ನು ತೊಗೊಬನ್ನಿ ಅಂತ ಹೇಳಿದೆ. ಪತಂಜಲಿಲಿ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ. ನನಗೆ ತಂದಾದಮೇಲೆ ಮನೆಗೆ ಅನಿಸಿದ್ದು, ಅಯ್ಯೋ ಹೇಳ್ಬಾರ್ದಿತ್ತು, ಡಿಮಾರ್ಟಲ್ಲೇ ತೊಗೋಬೇಕಿತ್ತು ನಾನು ಕೊಬ್ಬರಿ ಎಣ್ಣೆ ಎಲ್ಲ ಅಂತ ಆಮೇಲೆ ಅನಿಸಿದ್ದು. ಹಾಗೆ ಗಂಜಲ ಬೇಕಿತ್ತು. ನಾನು ಫೆನೈಲ್ ಏನು ಯೂಸ್ ಮಾಡಲ್ಲ, ಫೆನೈಲು ಲೈಝಾಲು ಇದೇನು ಯೂಸ್ ಮಾಡಲ್ಲ, ಅದೊಂದೇ ಯೂಸ್ ಮಾಡೋದು. ಏನಂದರೆ ಗಂಜಲ ಯಾವಾಗಲಾದ್ರೂ ನೆನಪಾದರೆ, ಉಪ್ಪು ತುಂಬ ಕಡಿಮೆ, ಯಾವಾಗಲಾದ್ರೂ ನೆನಪಾದಾಗ ಮಾತ್ರ ಯೂಸ್ ಮಾಡ್ತೀನಿ. ಗಂಜಲ ಮಾತ್ರ ಎವ್ರಿ ಡೇ ಯೂಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.